ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಾಮನಹಳ್ಳಿ ಹೊರಂಚಿ ರಸ್ತೆ ದುರಸ್ತಿಗಾಗಿ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ರೈತರು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ. ಧಾರಾಕಾರ ಸುರಿದ ಮಳೆಗೆ ಕೊಚ್ಚಿ ಹೋದ ರಸ್ತೆ ಅತಿ ಶೀಘ್ರದಲ್ಲಿ ದುರಸ್ತಿ ಪಡಿಸದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಉಮೇಶ್ ಮುದ್ನಾಳ್. ಯಾದಗಿರಿ ತಾಲೂಕಿನ ಚಾಮನಹಳ್ಳಿಯಿಂದ ಹೊರಂಚಿ ಗ್ರಾಮಕ್ಕೆ ತೆರಳುವ ಒಳ ರಸ್ತೆ ಕಳೆದ 2 ದಿನಗಳ ಹಿಂದೆ ರಾತ್ರಿ ಸುರಿದ ಮಳೆಗೆ ಕೊಚ್ಚಿ ಹೋದ ಕಾರಣ ಪ್ರತಿಭಟನೆ ಮೂಲಕ ಸ್ಥಳದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆರೋಪಿಸಿದ್ದಾರೆ. ಈ ಕುರಿತು ವಿನೂತನ ಪ್ರತಿಭಟನೆ ಮಾಡಿದ ನಂತರ ಮಾತನಾಡಿದರು. 2 ದಿನಗಳ ಹಿಂದೆ ಸುರಿದ ಧಾರಾಕಾರ ಮಳೆಯಿಂದ ಕೊಚ್ಚಿ ಹೋದ ರಸ್ತೆಯು ಅರ್ಧದಷ್ಟು ಮಾತ್ರ ಉಳಿದಿದ್ದು, ಇನ್ನೊಂದು ಕಡೆ ರಸ್ತೆ ಎಡೆ ಮತ್ತು ಬಲ ಭಾಗದಲ್ಲಿ ನಾಲಿ ಉಳು ತುಂಬಿದ್ದು ಕಾರಣ ಜಾಲಿ ಕಂಟಿಗಳು ಇಳಕಲುಗಳಲ್ಲಿ ಬೆಳೆದು ನಿಂತು ಕಾರಣ ಮುಳ್ಳು ಕಂಟಿ ಸುರಿದ ಮಳೆಯಿಂದ ಕೊಚ್ಚಿ ಹೋದ ರಸ್ತೆ ಈಗಾಗಲೇ ಅರ್ಧದಷ್ಟು ಮಾತ್ರ ಉಳಿದಿದ್ದು, ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಬರುವ ಚಾಮನಹಳ್ಳಿಯಿಂದ ಹೊರಂಚಿ ಸೇರಿ ಇನ್ನಿತರ ಗ್ರಾಮಗಳಿಗೆ ತೆರಳುವ ಒಳ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದು ದುರದೃಷ್ಟಕರ ಸಂಗತಿ ಎಂದು ಪ್ರತಿಭಟನೆ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ದಿನನಿತ್ಯ ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಟಮ್ಟಮ್ ಮತ್ತು ಎತ್ತು ದನ ಕರುಗಳು ಸಂಚರಿಸುತ್ತೆ. ಒಂದು ವೇಳೆ ರಾತ್ರಿ ಹೊತ್ತು ಹೊಸಬರು ಈ ರಸ್ತೆಗೆ ಬಂದರೆ ಭೀಕರ ಅಪಘಾತವಾಗುವ ಸಂಭವವಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ರಸ್ತೆಯ ಈ ಗತಿ ತಲುಪಿದೆ. ಕೂಡಲೇ ಅತಿ ಶೀಘ್ರದಲ್ಲೇ ರಸ್ತೆ ಸರಿಪಡಿಸದಿದ್ದರೆ ಯಾದಗಿರಿ ಮತ್ತು ಸೇಡಂ ರಸ್ತೆ ತಡೆ ಹಿಡಿದು ಕೈಯಲ್ಲಿ ಬೆತ್ತ ಹಿಡಿದು ವಿನೂತನ ಪ್ರತಿಭಟನೆ ನಡೆಸಲಾಗಿದೆ ಅಂತ ರೈತರು ಎಚ್ಚರಿಸಿದ್ರು. ಮುಂದೆ ಏನಾದರೂ ಈ ರಸ್ತೆಯಲ್ಲಿ ಅನಾಹುತವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ನೇರ ಹೊಣೆಯಾಗಬೇಕಾಗುತ್ತೆ ಮತ್ತು ಈ ಕುರಿತು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹನುಮಂತ, ಮಲ್ಲಪ್ಪ, ಸಾಬರೆಡ್ಡಿ, ರಫೀಕ್ ಪಟೇಲ್, ಬಾಬಾಖಾನ್, ಮಹಿಪಾಲ್, ಭೀಮ್ ರಾಯ್, ತಾಯಪ್ಪ, ಶರಣಪ್ಪ, ನರಸಪ್ಪ, ಈಶಪ್ಪ, ಸಾಬಣ್ಣ, ಬುಗ್ಗಪ್ಪ, ಮೋನೇಶ್, ರಮೇಶ್, ಶರಣಪ್ಪ, ಮಂಜು, ನಾಗರಾಜ್, ನರಸಪ್ಪ, ದೇವೇಂದ್ರಪ್ಪ, ಮರೆಮ್ಮ, ಭೀಮವ್ವ, ಹೊನ್ನಪ್ಪ, ಶರಣಪ್ಪ, ಚಂದ್ರಡ್ಡಿ, ವೆಂಕಟೇಶ್, ನಾಗರಾಜ್, ಮಹದೇವಪ್ಪ, ಈಶಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.